ಎರಡನೇ ಆವೃತ್ತಿ ಇದು. ಮೊದಲನೆಯ ಪುಸ್ತಕ 2009ರಲ್ಲಿ ನಾವು ಬಿಡುಗಡೆಯನ್ನು ಪ್ರಕಟ ಮಾಡಿದ್ದೀವಿ. ಸೊ ಆ ಸಮಯದಲ್ಲಿ ಲವ್ ಜಿಹಾದ್ ಈ ಶಬ್ದ, ಲವ್ ಜಿಹಾದದ ಆ ಚಿತ್ರ, ಲವ್ ಜಿಹಾದ್ ಪುಸ್ತಕ ಇಡೀ ದೇಶದಲ್ಲಿ ಮೊದಲನೇದು ಆಗಿತ್ತು. ಸೊ ಆವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಈ ಶಬ್ದವನ್ನು ಹೇಳಿದರೆ ಸಾಕಷ್ಟು ಜನ ಅಪಹಾಸ್ಯ ಮಾಡ್ತಾಯಿದ್ರು. ಮುತಾಲಿಕರಿಗೆ ಮದುವೆ ಆಗಿಲ್ಲ, ಲವ್ ಗೊತ್ತಿಲ್ಲ ಅವರಿಗೆ, ಜಿಹಾದ್ ಶಬ್ದವನ್ನು ಜೋಡಿಸ್ಕೊಂಡು ಏನಾದರೂ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥೇಳಿ. ಇವತ್ತು ಪ್ರಧಾನಮಂತ್ರಿ ಕೂಡ ಲವ್ ಜಿಹಾದ್ ಶಬ್ದವನ್ನು ಇವತ್ತು ಪ್ರಯೋಗ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಲವ್ ಜಿಹಾದ್ ಇವತ್ತು ಕೇಸ್ಗಳು ಇದ್ದಾವೆ, ದಾಖಲೆ ಇದ್ದಾವೆ. ಕೇರಳ ಕೋರ್ಟ್ನಲ್ಲಿ 5 ಜನರಿಗೆ ಲವ್ ಜಿಹಾದ್ ಕೇಸ್ನಲ್ಲೇ ಶಿಕ್ಷೆ ಆಗಿದೆ. ಲವ್ ಜಿಹಾದ್ ಸಿನಿಮಾ ಬಂದಿದೆ ಮತ್ತು 3 ರಾಜ್ಯಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ಕೂಡ ರಚನೆ ಆಗಿದೆ. ಸೊ ಅವತ್ತು 2009ರಲ್ಲಿ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆದಂಥದ್ದು ಇವತ್ತು ಬಹಳ ಭಯಾನಕವಾದಂಥ ಸ್ಥಿತಿಗೆ ಬಂದು ತಲುಪಿದೆ. ಇಸ್ಲಾಮಿನ ಶಕ್ತಿ ವ್ಯವಸ್ಥಿತವಾಗಿ ಇದೊಂದು ದೊಡ್ಡ ಷಡ್ಯಂತ್ರ ಇದೆ. ಇಡೀ ದೇಶವನ್ನು ಇಸ್ಲಾಂ ಮಾಡಬೇಕು ಅನ್ನುವಂಥದ್ದೇ ಅವ್ರ ಗುರಿ. ಇಡೀ ದೇಶ ಅಲ್ಲ, ಇಡೀ ಜಗತ್ತೇ ಇಸ್ಲಾಂ ಮಾಡಬೇಕು ಅಂತನ್ನುವಂಥದ್ದು ಅವ್ರ ಗುರಿ ಇದೆ. ಅದರಲ್ಲಿ ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಪ್ರಕ್ರಿಯೆ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ. ಸೊ ಆ ಬೇರೆ ಬೇರೆ ರೂಪದಲ್ಲಿ ಈ ಲವ್ ಜಿಹಾದ್ ಕೂಡ ಒಂದು. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಮಾತೃದೇವೋಭವ ಅಂತ ಹೇಳ್ತೀವಿ ನಾವು. ಸ್ತ್ರೀಯನ್ನು ತಾಯಿಯ ಸ್ವರೂಪದಲ್ಲಿ ಕಂಡಂಥ, ಪೂಜ್ಯತೆಯನ್ನು ಕಂಡಂಥ ದೇಶ ಧರ್ಮ ನಮ್ಮದು. ಅದನ್ನೇ ಸ್ತ್ರೀ ಅಂತಂದರೆ ಭೋಗದ ಪ್ರಾಣಿ ಅನ್ನುವಂಥ ಸ್ಥಿತಿಯಲ್ಲಿ ಇಸ್ಲಾಂನಲ್ಲಿದೆ. ಸೊ ಈ ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಈ ಲವ್ ಜಿಹಾದ್ ಒಂದು. ಇದನ್ನು ಭೇದಿಸಿ, ಇದನ್ನು ತಡಿಬೇಕು. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ, ಪ್ರೇಮ, ಲವ್, ಇಷ್ಕ್ ಅನ್ನುವಂಥ ಹೆಸರಿನಲ್ಲಿ ಮೋಸ ಮಾಡಿ, ದಗ ಮಾಡಿ, ಹೆಸರುಗಳನ್ನು ಪರಿವರ್ತನೆ ಮಾಡಿಕೊಂಡು ಅಬ್ದುಲ್ಲಾ ಇದ್ದಿದ್ದ ಅಶೋಕ್ ಅಂತ ಹೇಳಿಕೊಂಡು ಈ ರೀತಿ ವ್ಯವಸ್ಥಿತ ದೊಡ್ಡ ಜಾಲ ಇಡೀ ದೇಶದಲ್ಲಿದೆ. ಸೊ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆಯವರು ನಾವು ಬಹಳ ಗಂಭೀರವಾಗಿ ತಗೊಂಡು ನೇಹಾ ಹಿರೇಮಠ್, ಹುಬ್ಬಳ್ಳಿಯ ನೇಹಾ ಹಿರೇಮಠ್ 19 ವಯಸ್ಸಿನ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ 4 ಗಂಟೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ 27 ಬಾರಿ ಚಾಕು ಹಾಕಿ ಕೊಂದಂಥ ಘಟನೆಯನ್ನೂ ಕೂಡ ಇದರಲ್ಲಿ ಉಲ್ಲೇಖ ಮಾಡಿ, ಸೊ ಲೇಟೆಸ್ಟ್ ಅಂಕಿ ಸಂಖ್ಯೆಗಳನ್ನು ಕೂಡ ಉಲ್ಲೇಖ ಮಾಡಿ 2019 ಮತ್ತು 2020 ಎರಡೇ ವರ್ಷದಲ್ಲಿ 13 ಲಕ್ಷ ಕೇಸುಗಳು ಮಹಿಳೆಯ ಸಂಬಂಧಪಟ್ಟಂಥವಾಗಿದೆ. ಅದರಲ್ಲಿ ಅಪಹರಣ, ಕೊಲೆ, ರೇಪು, ಕಿಡ್ನ್ಯಾಪಿಂಗು ಇವೆಲ್ಲ ಕೂಡ ಈ 13 ಲಕ್ಷದಲ್ಲಿ ಲವ್ ಜಿಹಾದ್ ಕೇಸನೇ ಜಾಸ್ತಿ ಇದ್ದಾವೆ. ಈ ರೀತಿಯ ಇದೊಂದು ದೊಡ್ಡ ಜಾಲವನ್ನು ನಾವು ಇಲ್ಲಿವರೆಗೆ ಶ್ರೀರಾಮ ಸೇನೆ ಸಂಘಟನೆಯ ವತಿಯಿಂದ ನಾವು 20 ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದೇವೆ. ಈ ವಿಭಾಗದಲ್ಲಿ 4700 ಹುಡುಗಿಯರನ್ನು ವಾಪಸ್ ತಂದಿದ್ದೀವಿ ನಾವು. ಮುಸ್ಲಿಮರ ಜೊತೆಗೆ ಕ್ರಿಶ್ಚಿಯನ್ ಜೊತೆಗೆ ಹೋದಂಥವರನ್ನು ವಾಪಸ್ ತಂದು ಹಿಂದೂ ಹುಡುಗನ ಜೊತೆಗೆ ಮದುವೆ ಮಾಡಿಸಿದಂಥದ್ದು ನಾವು 4700. ಎಲ್ಲ ಜಾತಿಯವರು ಇದ್ದಾರೆ ಅದರಲ್ಲಿ. ಸೊ ಈ ರೀತಿಯ ಭಯಾನಕವಾದಂಥ ಇದನ್ನು ಇನ್ನೂ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ 2ನೇ ಆವೃತ್ತಿ ಇವತ್ತಿಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದನ್ನು 1 ಲಕ್ಷ ಮುದ್ರಣ ಮಾಡಿದ್ದೀವಿ. ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿನಿಯರು, ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಇದನ್ನು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ
ಕರಪತ್ರ ಮುದ್ರಣ ಮಾಡಿದ್ದೀವಿ. ಅದರಲ್ಲಿ ಹೆಲ್ಪ್ ಲೈನ್, ಒಂದು ಸಹಾಯವಾಣಿ ಅಂತ ಡಿಕ್ಲೇರ್ ಮಾಡಿದ್ದೀವಿ ನಾವು. ಆ ಸಹಾಯವಾಣಿ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಪ್ರತಿನಿತ್ಯ 20ರಿಂದ 25 ಫೋನ್ಗಳು ಬರ್ತವೆ. ನಮ್ಮ ಮಗಳು ಹೋದ್ಲು, ನನ್ನ ತಂಗಿ ಹೋದ್ಲು, ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು. ಹೀಗೆ ಪ್ರತಿನಿತ್ಯ ಒಂದು 20ರಿಂದ 25 ಕಾಲ್ಗಳು ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ 2ನೇ ಆವೃತ್ತಿಯ ಮೂಲಕ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಿ ಮೂಡಿಸುವಂಥ ದೃಷ್ಟಿಕೋನದಿಂದನೇ ಈ ಲವ್ ಜಿಹಾದ್ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದು ಬರೀ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ನಾನ್ ಮುಸ್ಲಿಂ ದೇಶಗಳಲ್ಲೂ ಕೂಡ ಇದೆ. ವಿಶೇಷವಾಗಿ ನಾನು ಹೇಳ್ತಾ ಇರೋದು ಲಂಡನ್. ಇವತ್ತು ಹೆಚ್ಚು ಕಡಿಮೆ 90% ಲವ್ ಜಿಹಾದಲ್ಲಿ ತೊಡಗಿದಂಥ, ಅತ್ಯಾಚಾರ ಮಾಡಿದಂಥದ್ದು ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ 3,000 ಹುಡುಗಿಯರನ್ನು, ಅಪ್ರಾಪ್ತ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡಿದಂಥದ್ದು ಲಂಡನ್ನಲ್ಲಿ. ಸೊ ಈ ರೀತಿಯ ಇಡೀ ಜಗತ್ತಿನಲ್ಲಿ ಇವತ್ತು ಇಸ್ಲಾಮಿಕ್ ಕಂಟಕ ಆದಂಥದ್ದನ್ನು ತಡೆಯುವಂತಹ ಪ್ರಕ್ರಿಯೆ ದೃಷ್ಟಿಕೋನದಿಂದನೇ ಈ ಲವ್ ಜಿಹಾದ್ ಪುಸ್ತಕವನ್ನು ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. 2 ದಿನದ ಹಿಂದೆ ಹಾವೇರಿ ಜಿಲ್ಲೆಯ ಸ್ವಾತಿ ಅನ್ನುವಂಥ ಹುಡುಗಿಯನ್ನು ಪ್ರೀತಿ ಮಾಡಿದಂಥವಳನ್ನು ಕೊರಳಿಗೆ ಆ ವೇಲನಿಂದ ಸುತ್ತಿ ಕೊಂದು ಹಾಕಿ ಒಂದು ನಾಲೆಯಲ್ಲಿ ಎಸೆದು ಹೋದಂಥದ್ದು ನಯಾಜ್ ಅನ್ನುವಂಥದ್ದು ಒಬ್ಬನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅದರಲ್ಲಿ 2 ಹಿಂದೂಗಳಿದ್ದಾರೆ, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ, ಅವ್ರನ್ನೂ ಒಳಗಡೆ ಹಾಕಿದ್ದಾರೆ. ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂಥ ಈ ಲವ್ ಜಿಹಾದ್ ತಡೆಯೋಗೋಸ್ಕರ, ಹಿಂದೂ ಹೆಣ್ಮಕ್ಕಳ ಸುರಕ್ಷತೆಗೋಸ್ಕರ, ಅವರ ರಕ್ಷಣೆಗೋಸ್ಕರ ನಾವು ಒಂದು 100 ಕಡೆಗೆ 100 ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಅಂತ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಧೈರ್ಯ ತುಂಬೋದು, ಸ್ವಸುರಕ್ಷತೆಯ ದೃಷ್ಟಿಯಿಂದ ಟ್ರೈನಿಂಗ್ ಕೊಡೋದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ತ್ರಿಶೂಲವನ್ನು ಕೊಟ್ಟು ಆ ಕಾರ್ಯಕ್ರಮ 100 ಕಡೆಗೆ ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ. ಈಗಾಗಲೇ 8 ಕಡೆ ಕಾರ್ಯಕ್ರಮ ಆಗಿದೆ. ಸೊ ಇಷ್ಟು ಇದು ಲವ್ ಜಿಹಾದಿನ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇದೇ ತಿಂಗಳು 30 ಮತ್ತು ಏಪ್ರಿಲ್ 6ನೇ ತಾರೀಕು ಯುಗಾದಿ, ಹೊಸ ವರ್ಷದ ಯುಗಾದಿ ಹಬ್ಬ ಬರ್ತಾ ಇದೆ ಮತ್ತು ರಾಮನವಮಿ ಬರ್ತಾ ಇದೆ. ನಾನು ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ, ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿಯನ್ನು ಆಚರಣೆ ಮಾಡಬೇಕು. ಹಲಾಲ ಮುಕ್ತ ಯುಗಾದಿ ಹೊಸ ವರ್ಷದ ಆಚರಣೆ ಆಗಬೇಕು, ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥ. ಗೋಭಕ್ಷಕರು, ಗೋಹಂತಕರು, ಗೋಕಳ್ಳತನ ಮಾಡುವಂಥವ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತೀನಿ. ಇವತ್ತು ಹಲಾಲ್ ಅಂತನ್ನುವಂಥದ್ದು ಆಹಾರ ಪದಾರ್ಥಗಳ ಮೇಲೆ ಉಗುಳೋದು, ಉಚ್ಚವಯೋದು, ಹೇಸಿಗೆ ಹಾಕೋದು, ಇಂಥವರ ಕಡೆಯಿಂದ ಯಾವುದೇ ರೀತಿಯ ಹೂವು, ಹಣ್ಣು, ತರಕಾರಿ, ಆಹಾರ ಇನ್ನೇನೇ ಇರಲಿ ವ್ಯಾಪಾರ ಮಾಡಬೇಡಿ ಅಂತನ್ನುವಂಥದ್ದು ಹೇಳ್ತೀನಿ. ಹಲಾಲ ಮುಕ್ತ ಪವಿತ್ರವಾದಂಥ ನಾವು ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಪಾಕ್ ಪ್ರೇಮಿಗಳಿದ್ದಾರೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮಕ್ ಹರಾಮುಗಳು ಕೆಲವೊಂದು ಜನ ಇದ್ದಾರೆ. ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಅಂಥವರ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಹಲಾಲ್ ಮಾಂಸದ ಅಂಗಡಿ, ಅಲ್ಲಿ ಯಾರೂ ಕೂಡ ಹಲಾಲ ಮಾಂಸದ ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಡಿ. ಸೊ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.